ಬೇಕು ಅಂತ ಸಿಕ್ಕಾಕ್ಸಿದ್ರು ಶಶಿ. ಅವ್ರ ಟ್ರ್ಯಾಪ್ಗೆ ಬೀಳ್ಬಾರ್ದು ಅನ್ಕೊಳ್ತಾನೆ ಬಿದ್ದೋದ್ವಿ. ಅವ್ರು ಸಿಕ್ಕಾಕ್ಸಿದ್ರು ನಾವ್ ಮಾಡ್ತಿರೋದು ಒಳ್ಳೆ ಕೆಲ್ಸನ ಅಲ್ವಾ ಅಣ್ಣ? ಏನಮ್ಮ ಒಳ್ಳೇದು, ಅವ್ರು ನಮ್ಗಿಂತ ಮುಂಚೆ ಮೇಲೆ ಹೋಗಿ ಏನೋ ತಿಳ್ಕೋಬೇಕು ಅಂತ ಇದ್ದಾರೆ. ಅದ್ ನಮಗ್ ಗೊತ್ತಾಗ್ಬಾರ್ದು ಅಂತ ಹೀಗ್ ಮಾಡಿದ್ರು. ಇದೆಲ್ಲ ಬಿಟ್ಟು ನಾನ್ ಮೇಲೆ ಹೋಗ್ತೀನಿ. ಅಣ್ಣ ಬೇಡ ಅಣ್ಣ, ಚೀಟಿ ಹಾಕ್ದಾಗ್ಲೂ ನಮ್ ಹೆಸ್ರೆ ಬಂತು ಅಂದ್ರೆ ದೇವ್ರು ನಮ್ಗೆ ಇದನ್ನ ಬರ್ದಿದ್ದಾನೆ ಅಂತ ಅರ್ಥ. ಅವ್ರು ತಪ್ಪು ಮಾಡ್ತಾ ಇದ್ರೆ ದೇವ್ರೇ ಅವ್ರಿಗೆ ಶಿಕ್ಷೆ ಕೊಡ್ತಾನೆ. ದೇವ್ರನ್ನ ನಮ್ಮದ್ರೆ ಲಾಭ ಇಲ್ಲ ಶಶಿ. ನಮ್ ಪೇನ್ಗೆ ನಾವೇ ಟ್ರೀಟ್ಮೆಂಟ್ ತಗೋಬೇಕು. ಅದ್ ಹೇಗೋ ನಡೆಯುತ್ತೆ, ಆದ್ರೆ ಮಾಡ್ಬೇಕಾಗಿರೋ ಕೆಲಸ ಬಿಟ್ಟು ಹೋಗ್ಬೇಡ ಅಣ್ಣ. ನಮಗ್ ಮೋಸ ಮಾಡಿ ಅವ್ರು ಸಾಧಿಸೋದೇನು ಅಂತ ನಾವು ನೋಡ್ತೀವಲ್ವಾ? ನೋಡು, ನಮ್ಗಿಂತ ಮುಂಚೆ ಮೇಲ್ ಹೇಗ್ ಹೋದ್ರು ಅಂತ. ದಿವ್ಯಾ, ಏನಾಯ್ತಮ್ಮ? ಆಯಾಸ ಆಯ್ತಾ? ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣವಾ? ಇಲ್ಲ ಅಣ್ಣ, ಕೂತ್ಕೋಬಾರ್ದು, ಹೋಗೋಣ. 2 ನಿಮಿಷ ರೆಸ್ಟ್ ತಗೊಳಮ್ಮ, ಅವ್ರು ಬರೋಕೆ ಟೈಮ್ ಹಿಡಿಯುತ್ತೆ. ಪರವಾಗಿಲ್ಲ ಅಣ್ಣ, ಶಾಪ ವಿಮೋಚನೆ ಆಗೋವರೆಗೂ ನನಗೆ ಯಾವ ರೆಸ್ಟು ಬೇಡ. ನೀನ್ ಹೀಗೆ ಕಷ್ಟಪಡ್ತಿದ್ರೆ ನಂಗೆ ತುಂಬಾ ನೋವಾಗ್ತಿದೆ ಅಮ್ಮ. ಅದಕ್ಕೆಗೋಸ್ಕರನೇ ಅಲ್ವಾ ಅಣ್ಣ ಅವಳು ಕ್ಷೇಮವಾಗಿ ಜೀವಂತವಾಗಿ ಇರಬೇಕು. ಅದಕ್ಕೆಗೋಸ್ಕರ ಎಷ್ಟು ಕಷ್ಟನಾದ್ರೂ ಪಡ್ತೀನಿ. ಏನಾಯ್ತು ಅಣ್ಣ? ಏನಿಲ್ಲಮ್ಮ. ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ನಾ? ನಾನು ನಿನಗೆ ತಪ್ಪಾಗಿ ಹೇಳಿದ್ದೀನಿ. ಶಾಪ ಶಶಿಗಲ್ಲಮ್ಮ, ನಿನಗೆ. ಅಯ್ಯೋ ಏನಿಲ್ಲ ದಿವ್ಯಾ, ಶಾಪ ನೆನ್ಸ್ಕೊಂಡ್ರೆ ಕೋಪ ದುಃಖ ಎರಡೂ ಬರ್ತಿದೆ. ನಡಿ ಹೋಗೋಣ. ಒಬ್ಬನೇ ಯಜಮಾನ, ಅವನೇ ನಮ್ಮ ಬಿಗುಮಾನ. ಹುಷಾರು ರಾಮಕೃಷ್ಣ, ಡಬ್ಬಿನ ಕೊಡು. ನಡೀರಿ. ಅಮ್ಮ ಏನ್ ಮೇಡಮ್, ನೀವ್ ಹೀಗೆ ವಯ್ಯಾರದಿಂದ ನಡೆದ್ರೆ ಹೇಗೆ? ಸ್ಪೀಡಾಗಿ ನಡೀರಿ ಸ್ವಲ್ಪ. ಏನ್ರಿ ಅದು ನಡೆಯೋದು? ಒಬ್ರು ಶಂಕುದ್ ಹೋಳು ತರ, ಇನ್ನೊಬ್ರು ಆಮೆ ತರ ನಡೀತಿದ್ದೀರಾ. ನಿಮ್ಗಿಂತ ದೊಡ್ಡವರು ಅಜ್ಜಿ ಮತ್ತೆ ಕಲ್ಪನಾ ಅವರು ಮುಂದೆ ಹೋಗ್ಬಿಟ್ರು. ಹೀಗಾದ್ರೆ ನಾವು ಮೇಲ್ಗಡೆ ಹೋಗೋದಕ್ಕೆ 1 ವಾರ ಬೇಕಾಗತ್ತೆ. ಲೇ, ಮೊಟ್ಟೆ ಇಡು ಕೋಳಿ ಗೊತ್ತಾಗುತ್ತೆ ಕಣೋ ಆ ನೋವಿನ ಅಂತ. ಈ ಬಿಂದಿಗೆ ಎತ್ಕೊಂಡು ಮೆಟ್ಲು ಹತ್ತಿ ನೋಡು, ನಿನ್ಗೂ ಗೊತ್ತಾಗತ್ತೆ. ಅದು ನಿಮ್ಮ ಅದೃಷ್ಟ ಗೌರವ ಸರ್. ಈ ಹಾಳ್ ಅದೃಷ್ಟ ಗೌರವ ನಮಗ್ ಬೇಡ ಕಣೋ, ನೀನೇ ತಗೋ. ಇನ್ನೊಬ್ರು ಅದೃಷ್ಟಕ್ಕೆ ಗೌರವಕ್ಕೆ ಆಸೆ ಪಡಬಾರ್ದು ಅಂತ ನಮ್ಮಪ್ಪ ಹೇಳಿದ್ದಾರೆ ಮೇಡಮ್. ಲೇ, ಒಂದ್ ನಿಜ ಹೇಳು ತಂದೆ, ಇದನ್ನೆಲ್ಲ ನೀವು ಬೇಕು ಅಂತ ಮಾಡ್ತಿದ್ರಲ್ವಾ? ಇವಾಗ ಅರ್ಥ ಆಯ್ತು ಅನ್ಸುತ್ತೆ. ಯಾಕೋ ನಮ್ಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ಮೇಲ್ಗಡೆ ಹೋಗಿ ಯಾರನ್ನ ಭೇಟಿ ಮಾಡ್ಬೇಕೋ ಹೇಳೋ. ಇಲ್ಲಿವರೆಗೂ ಬಂದ್ಮೇಲೆ ನಿಮ್ ಹತ್ರ ಮುಚ್ಚಿಡೋದೇನು? ಶಾಪ ಹಾಕಿದ ಬ್ರಾಹ್ಮಣನ್ ವಾರಸ್ದಾರರು ಮೇಲ್ಗಡೆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿದಾರಂತೆ, ಅವ್ರನ್ನ ಭೇಟಿ ಮಾಡ್ಬೇಕು. ಏನು, ವಾರಸ್ದಾರರು ಸಿಕ್ಬಿಟ್ರ? ನಡಿಯ, ಬೇಗ ಹೋಗೋಣ. ಇರಿ, ಅದನ್ನ ಇಳಿಸ್ತೇನೆ, ಆ ಬಿಂದಿಗೆನ ಎತ್ಕೊಂಡೇ ಬರ್ಬೇಕು. ಇದೆಲ್ಲ ನಿಮ್ ಪ್ಲಾನ್ ಆಗಿರ್ಬೇಕಾದ್ರೆ ನಾವ್ ಯಾಕೋ ಈ ಭಾರ ಹೊರಬೇಕು? ನೋಡಿ ಮೇಡಮ್, ಇದು ದೇವರ ಕಾರ್ಯ. ಎತ್ಕೊಂಡ್ಮೇಲೆ ಮಧ್ಯದಲ್ಲಿ ಇಳಿಸಿದ್ರೆ ಮಹಾಪಾಪ. ಲೇ, ನಮ್ಗೆ ಆ ಪಾಪ ಭೇದ ಏನು ಇಲ್ಲ ಬಿಡು. ಈಗಾಗ್ಲೇ ತುಂಬಾ ಕಷ್ಟ ಪಡ್ತಾ ಇದ್ದೀರಾ, ಇವಾಗ ದೇವ್ರ ಜೊತೆ ಇಟ್ಕೋತಾ ಇದ್ದೀರಾ. ಸ್ವಲ್ಪ ಯೋಚನೆ ಮಾಡಿ. ಇವನ್ ಹೇಳಿದ್ದು ನಿಜಾನೇ ರೀ. ಏ ಕೇಶವ, ನೀನು ನನ್ ಮಗನ್ ತರ ಕಣೋ. ಸ್ವಲ್ಪ ಹೊತ್ತು ಈ ಬಿಂದಿಗೆ ಎತ್ಕೊಂಡಿರು. ನಾನ್ ನಿಮ್ ಮಗನಂತವ್ನೇನ್ರಿ? ನಮ್ಮ ಅಪ್ಪನೇ ನಿಮ್ ಮಗನಂತವ್ರು. ಅಬ್ಬಾ, ಏನೋ ಒಂದ್ ಕಣೋ ಸ್ವಾಮಿ, ಸ್ವಲ್ಪ ಎತ್ಕೊಳ್ಳೋ. ಸಾರಿ ರೀ, ಅವರವರ ಭಾರ ಜವಾಬ್ದಾರಿಗಳು ಅವರದ್ದೇ. ನಿಮ್ ಜೊತೆ ಇಟ್ಕೊಂಡ್ರೆ ನನಗೆ ತಡ ಆಗೋಗುತ್ತೆ. ನಾನು ಹೋಗ್ತಾ ಇದ್ದೀನಿ, ನೀವ್ ಮೆಲ್ಲಗ್ ಬಂದ್ಬಿಡಿ. ಲೇ, ನಿನ್ ಮುಖ ಮುಚ್ಚ. ಅಮ್ಮ ನಡಿಯೇ. ಇಳಿಸೋಣ ಅಂದ್ರೆ ಪಾಪ, ಎತ್ಕೊಳ್ಳೋಣ ಅಂದ್ರೆ ಆಯಾಸ. ಏನ್ ನೀವ್ ಹೇಳ್ತಿರೋದು? ಈ ಫೋಟೋದಲ್ಲಿರೋದು ವಾರಸ್ದಾರರಾಗಿದ್ರೆ ಆ ವಾರಸ್ದಾರರು ಶಶಿ ಚಾಣಕ್ಯನೇ ಅಮ್ಮ.
4ನೇ ತಲೆಮಾರಿನ ವಾರಸ್ದಾರನಿಗೆ ಒಬ್ಬ ಮಗ ಇದ್ದಾನೆ. ಅವನು ವ್ಯಾಪಾರದಲ್ಲಿ ಸ್ಥಿರವಾಗಿದ್ದಾನೆ ಅಂತ ಗೊತ್ತಾಯ್ತು. ಇವರೇ ಅವರು ಅಂತ ನಿಮ್ಗೆ ಹೇಗ್ರಿ ಗೊತ್ತಾಯ್ತು? ಆಗ್ಲೇ ಮೆಟ್ಲು ಹತ್ಬೇಕಾದ್ರೆ ಅಪ್ಪ ಚಾಣಕ್ಯ, ನಿನ್ ಪರ್ಸ್ ಬಿದ್ದೋಯ್ತು. ಅಮ್ಮಯ್ಯ, ಈ ನೆಪದಿಂದನಾದ್ರೂ ನಾನು ಸ್ವಲ್ಪ ಹೊತ್ತು ಭಾರ ನಿಲ್ಲಿಸಬಹುದು. ಯಾರಪ್ಪ ಫೋಟೋದಲ್ಲಿರೋರು? ಚಿಕ್ಕ ವಯಸ್ಸಲ್ಲಿ ನಾನು ಶಶಿ. ಅವರೇನಾ ಇವರು? ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ? ನನ್ನ ಕಣ್ಣು ಚೆನ್ನಾಗೇ ಇದೆ. ಈ ಕಣ್ಣಾರೆ ನೋಡಿ ಹೇಳ್ತಿದ್ದೀನಿ, ಇವರೇ ಅವರು.